ಆರಂಭದಲ್ಲಿ ರನ್ಯಾ ಸ್ಟೋರಿನೇ ಹೇಳಬೇಕು. ಯಾಕಂದರೆ ಈಕೆದು ಒಂದೆರಡು ಕಥೆ ಅಲ್ಲ. ಯಾಕಂದರೆ ಇಲ್ಲಿ ತನಕ ಬಂದಿರುವಂಥ ದೊಡ್ಡ ಮಟ್ಟದ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಿರುವಂಥ ಚಿನ್ನದ ಪ್ರಮಾಣ ನೋಡಿದ್ರೆ ಗೊತ್ತಾಗುತ್ತೆ ಈಕೆ ಎಷ್ಟರ ಮಟ್ಟಿಗೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ಲು ಅಂತ. ಇನ್ನು ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಪ್ರೋಟೋಕಾಲ್ ಕೊಟ್ಟಿದ್ರು ಅಂತ ಅಧಿಕಾರಿಗಳಿಗೆ ಈಗ ನಡುಕ ಶುರುವಾಗಿದೆ. ಇಲ್ಲಿ ಪ್ರೋಟೋಕಾಲ್ನ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ವರ್ಷದಲ್ಲಿ 25ಕ್ಕೂ ಹೆಚ್ಚು ವಿದೇಶ ಪ್ರಯಾಣ ಮಾಡಿದ್ಲು ರನ್ಯಾ, 25 ಬಾರಿ. ಹಾಗಾದರೆ ಅಷ್ಟೂ ಬಾರಿ ಚೆಕ್ಕಿಂಗ್ ಮಾಡಿಲ್ವಾ? ಅಷ್ಟೂ ಬಾರಿ ಪ್ರೋಟೋಕಾಲ್ ಕೊಟ್ಟಿದ್ರ? ಹಾಗಾದರೆ ಈ ಬಗ್ಗೆ ಏರ್ಪೋರ್ಟ್ ಸಿಬ್ಬಂದಿ ಏನು ಹೇಳುತ್ತೆ, ಅಧಿಕಾರಿಗಳೇನು ಹೇಳ್ತಾರೆ? CBI ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆಯನ್ನು ಶುರು ಮಾಡಿದ್ದಾರೆ. ಗೌರವ್ ಗುಪ್ತಾ ನೇತೃತ್ವದಲ್ಲಿ ಒಂದು ಟೀಮ್ ಈಗಾಗಲೇ ತನಿಖೆಯನ್ನು ಶುರು ಮಾಡಿದೆ. ಇಲ್ಲಿ ಪ್ರೋಟೋಕಾಲ್ನ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಪ್ರೋಟೋಕಾಲ್ ಟೀಮ್ದು ಎಷ್ಟು ಬಾರಿ ಈಕೆಯನ್ನು ಚೆಕ್ ಮಾಡಿದ್ರು, ಎಷ್ಟು ಬಾರಿ ಬಿಟ್ಟಿದ್ರು? ಪ್ರೋಟೋಕಾಲ್ ಬಗ್ಗೆ ಒಂದು ಸ್ಫೋಟಕ ಮಾಹಿತಿ ಹೊರಗಡೆ ಬಂದಿದೆ. ಯಾರೇ ಬಂದರೂ ತಪಾಸಣೆ ನಡೆದೇ ಹೊರಗಡೆ ಬರೋ ಹಂಗಿಲ್ಲ. ಇಮಿಗ್ರೇಷನ್ ಕಸ್ಟಮ್ಸ್ ಚೆಕ್ ಮಾಡಿನೇ ಕಳಿಸ್ತಾರೆ. ಆದರೆ ಈಕೆಗೆ ಚೆಕ್ಕಿಂಗ್ ಇಲ್ಲದೆ ಯಾರೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಏರ್ಪೋರ್ಟ್ ಭದ್ರತಾಧಿಕಾರಿಗಳು ಸಿಬ್ಬಂದಿಯ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಇಮಿಗ್ರೇಷನ್ ಕಸ್ಟಮ್ಸ್ CRPF ಇಲ್ಲಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಯಾವ ಅಧಿಕಾರಿ ಬಂದರೂ ಕೂಡ ಚೆಕ್ ಮಾಡ್ತಾರೆ. ನೇರವಾಗಿ ಗ್ರೀನ್ ಚಾನಲ್ ಮುಖಾಂತರ, ಅಂದರೆ ಡೈರೆಕ್ಟಾಗಿ ಹೊರಗಡೆ ಕರ್ಕೊಂಬರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯ ವ್ಯಕ್ತಿಯಾಗಿರಲಿ, ಅಧಿಕಾರಿ ಆಗಿರಲಿ. ಅಂಥದ್ರಲ್ಲಿ ಈಕೆ ಇಷ್ಟೊಂದು ಸಲೀಸಾಗಿ ಹೆಂಗೆ ಬರ್ತಾ ಇದ್ಲು? ಯಾರ ಕೃಪಾ ಕಟಾಕ್ಷದಿಂದ ಈಕೆ ಬರ್ತಾ ಇದ್ಲು ಹಾಗಾದರೆ ಹೊರಗಡೆಗೆ? ಬೇರೆಯವ್ರಿಗೆಲ್ಲ ಒಂದು ಕಾನೂನು, ಈ ಅಮ್ಮನಿಗೆ ಮಾತ್ರ ಒಂದು ಕಾನೂನಾ? ಇದು ಈಗ ಎದ್ದಿರುವಂಥ ಪ್ರಶ್ನೆ. ಸುಮ್ಮನೆ ಅಧಿಕಾರಿಗಳು ಬಿಟ್ಟುಬಿಡ್ತಾರ ಈ ರೀತಿ? ಆಕೆನ ಭಾಳ ಗೌರವದಿಂದ ಕರ್ಕೊಂಡು ಹೋಗೋದು, ಕರ್ಕೊಂಬಂದು ಬಿಡೋದು ಅಷ್ಟು ಸರಳವಾಗಿ ಸುಲಭವಾಗಿ ಆಗಿಬಿಡ್ತಾ ಇತ್ತಾ? ಯಾರ್ಯಾರ ಕರೆ ಹೋಗಿದೆ ಅಂತ ಆಗ್ತಾ ಇತ್ತು. ಇನ್ನು ಚಿನ್ನ ತಗೊಂಡಿದ್ದಾಯಿತು ದುಬೈನಲ್ಲಿ. ಅಲ್ಲಿಂದ ಆಕೆ ಹೇಳಿದ್ದು ನಾನು ಜಿನೇವಾಕ್ಕೆ ಹೋಗ್ತೀನಿ ಅಂತ. ಆದರೆ ಬಂದಿದ್ದು ಬೆಂಗಳೂರಿಗೆ. ಇದೂ ಕೂಡ ಅನುಮಾನವೇ. ದುಬೈನಲ್ಲಿ 2 ಬಾರಿ ಚಿನ್ನ ಖರೀದಿ ಮಾಡಿದ್ಲಂತೆ ರನ್ಯಾ. ಜಿನೇವಾಕ್ಕೆ ಹೋಗ್ತೀನಿ ಅನ್ನುವಂಥ ಮಾಹಿತಿ ಕೊಟ್ಟಿದ್ಲು. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಆಕೆ ಹೇಳಿದ್ದು ನಾನು ಜಿನೇವಾಕ್ಕೆ ಹೋಗ್ತೀನಿ. ಆದರೆ ಜಿನೇವಾಕ್ಕೆ ಹೋಗದೇ ಬೆಂಗಳೂರಿಗೆ ಬಂದಿದ್ದಾಳೆ. ಹೇಗಿದು? 13/11/24 ಚಿನ್ನ ಖರೀದಿ ಮಾಡಿದ್ದು. 2ನೇ ಬಾರಿ 20/12/24 ಚಿನ್ನ ಖರೀದಿ ಮಾಡಿದ್ದು. ಅಂದರೆ 2 ಬಾರಿ ಆಕೆ ಚಿನ್ನ ಖರೀದಿ ಮಾಡಿದ್ದಾಳೆ. ಚಿನ್ನ ತಗೊಂಡು ನಾನು ಜಿನೇವಾಕ್ಕೆ ಹೋಗ್ತೀನಿ ಅನ್ನುವಂಥ ಮಾಹಿತಿನ ಕೊಟ್ಟಿದ್ಲು. ಹಾಗಾದರೆ ಅಲ್ಲಿ ಆಕೆ ಸಿಸ್ಟಮೆಟಿಕಲಿ ಚಿನ್ನ ಖರೀದಿ ಮಾಡಿದ್ಲ? ಹಾಗಾದರೆ ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಇದು ಗೊತ್ತಿತ್ತ? ಹಾಗಾದರೆ ಈಕೆ ಚಿನ್ನ ತಗೊಂಬರ್ತಾ ಇರೋದು? ಅಂದರೆ ಹಿಂದೆಲ್ಲ ಈ ಸುದ್ದಿಗಳು ಬಂದ್ವಲ್ಲ, ಯಾರೋ ಟಾಯ್ಲೆಟಲ್ಲಿ ತಗೊಂಬಂದು ಬ್ಯಾಗ್ ಇಡ್ತಾಯಿದ್ರು, ಅಲ್ಲಿಂದ ಅಂಟಿಸ್ಕೊಂಬರ್ತಾಯಿದ್ಲು, ಅದು ಯಾವುದೂ ಇಲ್ವಾ? ಹಾಗಾದರೆ ಏನಿದು? ಇವೆಲ್ಲ ಪ್ರಶ್ನೆಗಳಿವೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಕಸ್ಟಮ್ಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆಗಳು ಮಾಡ್ತಾ ಇವೆ. ಇದರ ಹಿಂದಿರುವಂಥವ್ರು ಯಾರು ಅನ್ನೋದ್ರ ಬಗ್ಗೆ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ 2 ಸಂಗತಿಗಳು. ಒಂದು ಏನು ಅಂದರೆ ಪ್ರೋಟೋಕಾಲ್. ಆಕೆ 25 ಬಾರಿ ಹೋಗಿದ್ಲಲ್ಲ, 25 ಬಾರಿನೂ ಕೂಡ ಆಕೆಯನ್ನು ಚೆಕ್ ಮಾಡದೇ ಕಳಿಸಲಾಗಿತ್ತಾ, ಚೆಕ್ ಮಾಡದೇ ಕರ್ಕೊಂಬರಲಾಗಿತ್ತಾ? ಅದು ಒಂದು ಭಾಗ. 2ನೇದೇನು ಅಂತಂದರೆ ಒಂದಷ್ಟು ಗೊಂದಲಗಳಿವೆ ಇಲ್ಲಿ. ಯಾಕಂದರೆ ನೋಡಿ, ಆಕೆ 2 ಬಾರಿ ಮಾತ್ರ ಚಿನ್ನ ಖರೀದಿ ಮಾಡಿದ್ದು ಅಂತ ನಾವು ವಿತ್ ಡೇಟ್ ತೋರಿಸ್ತಾ ಇದ್ದೀವಿ. ಹಾಗಾದರೆ ಈಕೆ ಚಿನ್ನ ಖರೀದಿ ಮಾಡಿರುವಂಥದ್ದು ದುಬೈನ ಕಸ್ಟಮ್ಸ್ ಅಧಿಕಾರಿಗಳಿಗೆ ಗೊತ್ತಿತ್ತಾ? ನಂಬರ್ 1. ನಂಬರ್ 2, ಗೊತ್ತಾದ ಮೇಲೆ ಸಹಜವಾಗಿ ಇಲ್ಲೂ ಕೂಡ ಅದರದ್ದು ಏನಾದರೂ ವಿವರಗಳು, ಮಾಹಿತಿಗಳು ಏನಾದರೂ ಇರ್ತವ? ಇದು ನಂಬರ್ 2. ಜೊತೆಗೇನು ಅಂತಂದರೆ, ಈಗ ನೀವು ಕೂಡ ವಿದೇಶಗಳಿಗೆ ಹೋಗಿ ಬಂದಿದ್ದೀವಿ. ಒಂದು ಕಡೆಗೆ ನಾವು ಹೋಗ್ತೀವಿ ಅಂತ ಹೇಳಿ ಇನ್ನೊಂದು ಕಡೆ ಹೋಗಿಬಿಟ್ರೆ ಅದು ಹೆಂಗೆ ಸಾಧ್ಯ? ಅದು ಒಂದು ಕಡೆ ಚಿನ್ನ ಖರೀದಿ ಮಾಡಿ ನಾನು ಜಿನೇವಾಕ್ಕೆ ಹೋಗ್ತೀನಿ ಅಂತ ಹೇಳಿ ಇದಕ್ಕಿದ್ದಂಗೆ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯನಾ? ಏನು ಕತೆ ಇದು?
ರಂಗನಾಥ್, ಮುಖ್ಯವಾಗಿ ದುಬೈಲಿ ಇರುವಂಥ ಗೋಲ್ಡ್ ಮಾರ್ಕೆಟು ಮತ್ತು ಇಂಡಿಯಾದಲ್ಲಿ ಗೋಲ್ಡ್ ಮಾರ್ಕೆಟು ಸಾಕಷ್ಟು ವ್ಯತ್ಯಾಸಗಳಿರುವಂಥದ್ದು. ಇಲ್ಲಿ 2 ಬಾರಿ ನಾವು ಈಗಾಗಲೇ ಹೇಳ್ದಂಗೆ 2 ಡೇಟನ್ನು ಕೂಡ ಒಂದು ನವಂಬರಲ್ಲೊಂದು, ಡಿಸೆಂಬರ್ 2024ರಂದು ಆಕೆ ದುಬೈನ ಕಸ್ಟಮ್ಸ್ ಅಧಿಕಾರಿಗಳ ಮುಂದೆ ಡಿಕ್ಲರೇಷನ್ ಕೊಡ್ತಾರೆ. ಅಂದರೆ ಆ ಗೋಲ್ಡ್ಗೆ ಸಂಬಂಧಪಟ್ಟಂತೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ. ಓಪನ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದು ಬೇರೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ತೊಗೊಳ್ಳೋವಂಥದ್ದು ಬೇರೆ. ಈಗ ಓಪನ್ ಮಾರ್ಕೆಟಲ್ಲಿ ಕೆಲವೊಂದು 10 ಸರಿಲಿ 2 ಸರಿ ಓಪನ್ ಮಾರ್ಕೆಟಲ್ಲಿ ಅವರು ಪರ್ಚೇಸ್ ಮಾಡ್ಬೋದು, 8 ಸರಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡುವಂಥದ್ದು. ಈಗ ಓಪನ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ ತಕ್ಷಣ ಅದಕ್ಕೆ ಯಾವುದೇ ರೀತಿ ಅದಕ್ಕೆ ಟ್ಯಾಕ್ಸ್ ಇರುತ್ತೆ, ಅಲ್ಲಿಯ ಒಂದು ಸಣ್ಣ ಪ್ರಮಾಣದ ಟ್ಯಾಕ್ಸ್ ಇರುತ್ತೆ. ಜೊತೆಗೆ ಅದಕ್ಕೆ ಡಿಕ್ಲೇರ್ ಮಾಡ್ಕೋತಾರೆ. ಅಂದರೆ ಕಸ್ಟಮ್ಸ್ ಅಧಿಕಾರಿಗಳ ಮುಂದೆ ನಾನು ಇದನ್ನು ಈ ಗೋಲ್ಡನ್ನು ಇಲ್ಲಿ ಪರ್ಚೇಸ್ ಮಾಡಿದೆ ಅಂತ ರೆಸಿಪ್ಟ್ ಕೊಡ್ಕೋತಾರೆ. ನಂತರ ಅಲ್ಲಿ ಎಂಟ್ರಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾ ಅಂತ ಎಂಟ್ರಿ ಮಾಡಿರ್ತಾರೆ. ಅದು ಅಲ್ಲಿಗೆ ಕಸ್ಟಮ್ಸ್ ಮುಗಿದೋಗುತ್ತೆ. ನಂತರ ಆಕೆ ಬೋರ್ಡಿಂಗ್ ಪಾಸು ಮತ್ತು ಉಳಿದಿದ್ದಂತೆ ಆಕೆ ಫ್ಲೈಟು ಮತ್ತು ಫ್ಲೈ ಮಾಡುವಂಥದ್ದು ಇಂಡಿಯಾಗೆ. ಅಂದರೆ ಅಲ್ಲಿ ಗೋಲ್ಡನ್ನು ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗೆ ಡಿಕ್ಲರೇಷನ್ ಮಾಡ್ಕೊಂಡಿರೋದು 2 ಬಾರಿ. ಆಕೆ ಸಾಕಷ್ಟು ಸರಿ ಸುಮಾರು 20-25 ಬಾರಿ ಆಕೆ ದುಬೈಯಿಂದ ಬೆಂಗಳೂರಿಗೆ ಬಂದಿದ್ದು. ಓನ್ಲಿ 2 ಬಾರಿ ಮಾತ್ರ ಆಕೆ ಕಸ್ಟಮ್ ಅಧಿಕಾರಿಗಳ ಮುಂದೆ ದುಬೈನಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥ. ಇನ್ನು ಉಳಿದಂತೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ತಗೊಳ್ಳುವಂಥ ಗೋಲ್ಡ್ ಅಂದರೆ ಅದಕ್ಕಿಂತ ಇನ್ನೂ ಕಮ್ಮಿ ಇರುತ್ತೆ. ಈಗ 500-600 ರೂಪಾಯಿ ಇಲ್ಲಿಗೂ ಅಲ್ಲಿಗೂ 1 ಗ್ರಾಮ್ಗೆ ನಮಗೆ ಇಂಡಿಯಾದ ಗೋಲ್ಡ್ಗೂ ಮತ್ತು ದುಬೈದ ಇಲ್ಲಿರುವಂಥ ಗೋಲ್ಡ್ ಮಾರ್ಕೆಟ್ಗೂ ಒಂದು 500-600 ರೂಪೀಸ್ ಡಿಫ್ರೆನ್ಸ್ ಇದ್ದರೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ 1,500ದಿಂದ 2,000 ಡಿಫ್ರೆನ್ಸ್ ಇರುತ್ತೆ. ಅದು ಬ್ಲ್ಯಾಕ್ ಮಾರ್ಕೆಟಲ್ಲಿ ತಗೊಳ್ಳುವಂಥ. ಅಂದರೆ ಇಲ್ಲಿ ಓಪನ್ ಮಾರ್ಕೆಟಲ್ಲಿ ತಗೊಳ್ಳುವಂಥದ್ದು ಆಕೆ ಕ್ಯಾಶನ್ನು ಕೊಡ್ತಾರೋ ಅಥವಾ ಅದಕ್ಕೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನು ತೋರಿಸಿರ್ತಾರೆ. ಆದರೆ ಬ್ಲ್ಯಾಕ್ ಮನಿಯಿಂದ ತಗೊಳ್ಳುವಂಥ ಗೋಲ್ಡ್ ಇದೆಯಲ್ಲ, ಅದನ್ನು ಎಲ್ಲೂ ಕೂಡ ಆಕೆ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳೋದಿಲ್ಲ. ಜೊತೆಗೆ ಅದನ್ನು ಬೇರೆ ಒಂದು ವ್ಯಕ್ತಿಗಳು ಬಂದಾಗ, ಈ ಬಾರಿ ಆಕೆ ಹೇಳ್ದು ಅಂತಂತೆ ಆಲ್ರೆಡಿ ಇರುವಂಥ ಒಬ್ಬ ವ್ಯಕ್ತಿ ಬಂದು ನನಗೆ ಕೊಟ್ಟಿದ್ದು ಹ್ಯಾಂಡ್ ಓವರ್ ಮಾಡ್ದ ಇಂಥ ಕಡೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇನ್ನೊಂದು ಟಾಯ್ಲೆಟ್ ರೂಮಲ್ಲಿ ಯಾರೋ ಬಂದು ಇಟ್ಟೋಗಿರ್ತಾನೆ. ಇವೆಲ್ಲವೂ ಕೂಡ ಬ್ಲ್ಯಾಕ್ ಮಾರ್ಕೆಟಿಂದ ಬರುವಂಥದ್ದು ಗೋಲ್ಡು. ಅದನ್ನು ಎಲ್ಲೂ ಕೂಡ ಅವಳು ಡಿಕ್ಲೇರ್ ಮಾಡ್ಕೊಳ್ಳೋದಿಲ್ಲ. ನೇರವಾಗಿ ಆಕೆ ತನ್ನ ಬಾಡಿಗೆ ಅಂಟಿಸ್ಕೊಂಡು ಆಕೆ ಇಲ್ಲಿಗೆ ಅಥವಾ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಂಡು ಆಕೆ ಬೆಂಗಳೂರಿಗೆ ಬರುವಂಥದ್ದು. ಇದು ಈಗಿರುವಂಥದ್ದು DRI ಅಧಿಕಾರಿಗಳಿಗೆ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಆಮೇಲೆ ಮತ್ತೊಂದು ಮಾಹಿತಿ ಇವಾಗ ಅವರು ಒಂದು ತಪಾಸಣೆ ಮಾಡಿದಾಗ ಸಿಕ್ಕಿರುವಂಥದ್ದು, ಅಕ್ಟೋಬರ್ 22ನೇ ತಾರೀಕು ಆಕೆಯ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಯೂಸೇ ಮಾಡ್ತಾ ಇರೋದಿಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಇರುತ್ತೆ. ಅಂದರೆ ಎಲ್ಲೂ ಕೂಡ ಯಾರು ದುಡ್ಡು ಹಾಕೋದಿಲ್ಲ, ಈಕೆನೂ ಕೂಡ ದುಡ್ಡು ಟ್ರಾನ್ಸ್ಫರ್ ಮಾಡೋದಿಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಇದ್ದಂಥ ಅಕೌಂಟ್ಗೆ ಇದ್ದಕ್ಕಿದ್ದಂಗೆ ಅಕ್ಟೋಬರ್ನಲ್ಲಿ 22ನೇ ತಾರೀಕು 20 ಲಕ್ಷ ರೂಪಾಯಿ ಅಕೌಂಟ್ಗೆ ಬಂದುಬಿಡುತ್ತೆ. ಅಂದರೆ ಅಲ್ಲಿಂದ ಮತ್ತೆ ಅದು ಲ್ಯಾಕ್ಸ್ ಟುಗೆದರ್ ಬರೋದು ಹೋಗೋದು ಇದೆಲ್ಲವೂ ಕೃತ. ಅಂದರೆ ಈಗ DRI ಅಧಿಕಾರಿಗಳೇ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಅಕ್ಟೋಬರಿಂದ ಇಲ್ಲಿವರೆಗೂ ಕೂಡ ಅಂದರೆ ಸಿಗಾಕೊಳ್ಳೋವರೆಗೂ ಕೂಡ ಸಾಕಷ್ಟು ಸರಿ ಎಷ್ಟು ಬಾರಿ ಹೋಗಿರೋದು, 27 ಬಾರಿ ಹೋಗಿ ಬಂದಿರೋದ್ರಿಂದ ಒಂದು 2 ಸರಿ ಡಿಕ್ಲೇರ್ ಮಾಡ್ಕೊಂಡು ಉಳಿದಿದ್ದ ಟೈಮ್ ಎಲ್ಲವೂ ಕೂಡ ಅವರು ಬ್ಲ್ಯಾಕ್ ಮಾರ್ಕೆಟ್ ಇಂದ ತಗೊಬಂದು ಇಲ್ಲಿ ಒಂದು ಗೋಲ್ಡ್ ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಟ್ಟಿರುವಂತದ್ದು ಸದ್ಯಕ್ಕೆ ಸಿಕ್ಕಿರುವಂತ ಇನ್ಫಾರ್ಮೇಶನ್. ಕಿರಣ್, ಧನ್ಯವಾದ. ತಮ್ಮೆಲ್ಲ ಮಾಹಿತಿಗೆ. 2 ಬಾರಿ ಅಧಿಕೃತವಾಗಿ ತೆಗೆದುಕೊಂಡಿರುವಂಥದ್ದು, ಇನ್ನು 25 ಬಾರಿ ಕಳ್ಳ ಸಾಗಣೆ ಮಾಡಿರಬಹುದು ಅನ್ನುವಂಥ ಶಂಕೆ ಈಗ ಅಧಿಕಾರಿಗಳನ್ನು ಕಾಡ್ತಾ ಇದೆ.